ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ. ಅಶೋಕ್ ಅವರು, ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು, ಶೆಡ್ಯೂಲ್ ತೆಗೆದು ನೋಡಿ, ಏನು ಒಂದು ಸರಿ ಇರಲಿಲ್ಲ. ಆದರೆ ಈಗ ಕಲಬುರಗಿಗೆ ಇವ್ರದ್ದು 4ನೇ ವಿಸಿಟ್, 4ನೇ ಪ್ರತಿಭಟನೆ ಸರ್ ಇದು. ಹೌದು, ಕಲಬುರಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ, ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಂದು ನಮ್ಮ ನೀತಿಗಳು ಸರಿ ಇಲ್ಲ, ನಮಗೇನಾದರೂ ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ. ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡ್ದು, ಇಲ್ಲ ಹೀಗೆ ಮಾಡ್ತಾಯಿದ್ರೆ, ಹಾಗೆ ಮಾಡ್ತಾಯಿದ್ರೆ, ಇದು ಸರಿ ಅಲ್ಲ, ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ. 4 ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ? ಪ್ರಿಯಾಂಕ್ ಖರ್ಗೆ ಹಟಾವ್, BJP ಬಚಾವ್. ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ BJP ಲೀಡರ್ಶಿಪ್ಪಿಗೆ. ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗನೇ. ಉದಾಹರಣೆಗೆ ಕೊಡ್ತೀನಿ. ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ? ನಮ್ಮ ಚಿತಾಪುರ್ ಮತಕ್ಷೇತ್ರದ BJPಯ ಒಂದು ಕ್ಯಾಂಡಿಡೇಟ್ ಇದ್ದಾನೆ, ಅಪರಂಜಿ, ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗಿದಂಥ ವ್ಯಕ್ತಿ. ಅವನ ಮೇಲೆ ಮರಣಾಂತಕ ಹಲ್ಲೆ ಆಗಿದೆ, ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ. ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ. ಬಂದು ಏನು ಹೇಳಿದ್ರಿ? ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ, ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು. ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು? ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವ್ರ ಆಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ, ನಾಚಿಕೆ ಬಂದಿಲ್ವಾ? ಹಾಂ, ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾವು 50 ವರ್ಷ ಈ ಮನೆತನ ರಾಜಕೀಯದಲ್ಲಿದ್ದೇವೆ. ಅಂಥ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸ್ಥಳೀಯ ಮುಖಂಡರಿಗಾನ ಗೊತ್ತಿರಬೇಕಾ? ಇಲ್ಲ ಸರ್, ಏನೇ ಇರ್ಬೋದು, ಕುಟುಂಬದವರು ಟೀಕೆ ಮಾಡ್ಬೋದು, RSSನ ಟೀಕೆ ಮಾಡ್ಬೋದು, ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು, ಆದರೆ ಯಾರಿಗೂ ಒಡಿಸೋದು, ಬಡಿಸೋದು, ಕಡಿಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ. ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ, ಏನಾಯಿತು? ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ, ಅದಕ್ಕೂ ಪ್ರತಿಭಟನೆ ಮಾಡಿದ್ರು BJP ಅವರು. 2ನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಕೇಸ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು, ಅದು ಕೂಡ ನನ್ನ ಮೇಲೆ ಹಾಕಿದ್ರು. ಏನಾಯಿತು ಅದಾದಮೇಲೆ? ಕೇಸ್ನಲ್ಲಿ ಏನಾಯಿತು? ಆ ಹುಡುಗಿ ವಾಪಸ್ ಬಂದರು, ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು. ಸ್ವಲ್ಪನ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಮೊನ್ನೆ ನಿಮ್ಮ ನಾಯಕರ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತಾಪುರಿಗೆ ಬಂದಿದ್ದರು. ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು. ಅವೆಲ್ಲ ಅಕ್ರಮ, ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ. ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲಲ್ಲ ನಮ್ಮ ಭಾಗದ್ದು, ಅವ್ರಿಗೆ ನಂಬ್ಕೊಂಡು ಬಂದರು. ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು? ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ. ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರಾ ನನಗೀಗ?